ಸ್ನೇಹಿತರೆ ನಮಸ್ಕಾರ. ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಮೊದಲ ಮುಂಗಾರು ಮಳೆ ಶುರುವಾಗಿದೆ. 3ನೇ ತಾರೀಕಿಂದ ರಾತ್ರಿಯಿಂದ ಭಾಳ ಜೋರಾಗಿ ಮಳೆ ಬರ್ತಾಯಿತ್ತು ನೋಡಿ. ಈಗ ಮಳೆ ಸುರಿತಾ ಉಂಟು. ಬೆಳಗಿನ ಜಾವ 7 ಗಂಟೆ ನಾನು ಎದ್ದು ಬರುವಾಗ ಪಶ್ಚಿಮ ದಿಕ್ಕಿನಲ್ಲಿ ಭಾಳ ಮೋಡಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಳೆ ನಿಲ್ಲುವ ಲಕ್ಷಣ ಕಾಣ್ತಾ ಉಂಟು. ಹಾಗೆ ಸುಮಾರು 8 ಗಂಟೆ ಹೊತ್ತಿನಲ್ಲಿ ನಮ್ಮ ಆ ಕಾಡಿನ ಬದಿಯಲ್ಲಿ ನವಿಲುಗಳ ಹಿಂಡೆ ಬಂದಿತ್ತು ನೋಡಿ. ಇದು ಗಂಡು ನವಿಲು ಅಲ್ಲೇ ತಿರುಗಾಡ್ತಾ ಉಂಟು. ಆ ನಮ್ಮ ತೋಟದ ಆಜುಬಾಜಿನಲ್ಲೇ ಭಾಳಷ್ಟು ನವಿಲುಗಳ ಹಿಂಡು ಇರ್ತದೆ ನೋಡಿ. ಆ ಮಳೆ ಬಂದು ನಿಂತ ಕೂಡಲೇ ಸ್ವಲ್ಪ ಬಿಸಿಲು ಬಂತು. ಆ ಬಿಸಿಲು ಬಂದ ಹೊತ್ತಿಗೆ ಈ ನವಿಲು ಅಲ್ಲಿ ಹೋಗಿ ನೋಡ್ತಾ ಉಂಟು ಸಂಗಾತಿಯನ್ನು ಕರೀಲಿಕ್ಕೆ. ಭಾಳಷ್ಟು ಸಂಗಾತಿಗಳನ್ನು ಕರೀಲಿಕ್ಕೆ ಅದು ಕೂಗ್ತಾ ಉಂಟು ನೋಡಿ. ಎಷ್ಟು ದೊಡ್ಡ ನವಿಲು, ಅದರ ಆ ಉದ್ದವಾದ ರೆಕ್ಕೆ ಪುಕ್ಕಗಳು, ಅದರ ಬಣ್ಣ ನೋಡಿ ಎಷ್ಟು ಚಂದ ಉಂಟು ಅಂತ. ನೋಡಿದ್ರಲ್ಲ ಎಷ್ಟು ಉದ್ದವಾದ ಅದರ ಆ ರೆಕ್ಕೆ ಪುಕ್ಕ, ಅದರದು ಆ ಉದ್ದವಾದ ಗರಿಗಳು, ಬಣ್ಣ ಬಣ್ಣದ ಆ ಬಣ್ಣ ಬಹಳ ಆಕರ್ಷಣೀಯ ನೋಡಿ. ಎಷ್ಟು ದೊಡ್ಡ ನವಿಲು ದೂರದಲ್ಲಿ ಕಾಣ್ತಾ ಉಂಟು. ಭಾಳಷ್ಟು ನವಿಲುಗಳು ಬರ್ತವೆ ನೋಡಿ. ಈಗ ಇದರ ಜೊತೆಯಲ್ಲಿ ಆಚೆ ಈಚೆ ಎಲ್ಲ ತಿರುಗಾಡ್ತಾ ಉಂಟು. ಸುಮಾರು ನವಿಲುಗಳ ಹಿಂಡು ಮಳೆ ಬಂದು ನಿಂತ ಕೂಡಲೇ ಭಾಳಷ್ಟು ಗರೆ ಬಿಚ್ಚಿ ಎಲ್ಲ ಅದರ ಡ್ಯಾನ್ಸ್ ಮಾಡಲಿಕ್ಕೆ ಇರ್ತದೆ. ನೋಡುವ, ಇವತ್ತು ಕೂಡ ನಮಗೆ ಅದು ಸಿಗ್ಬೋದು. ನಾನು ಅದನ್ನೇ ವಿಡಿಯೋ ಮಾಡ್ತಾ ಇದ್ದೇನೆ. ಗರಿ ಬಿಚ್ಚಿ ಕುಣಿತದ ಅಂತ ನಾನು ಕಾಯ್ತಾ ಇದ್ದೇನೆ. ನೋಡುವ ಎಷ್ಟೊತ್ತಿಗೆ ಅದು ಗರಿ ಬಿಚ್ಚಿ ಕುಣಿಬೋದು ಅಂತ. ಆ ಎಳೆಯ ಬಿಸಿಲಿನಲ್ಲಿ ಅದರ ಆ ಗರಿಯ ಒಂದು ಶೈನಿಂಗ್, ಆ ಹೊಳಪು ಹೇಗೆ ಕಾಣ್ತಾ ಉಂಟು ನೋಡಿ. ಈಗಷ್ಟೇ ಸ್ವಲ್ಪ ಹೊತ್ತಿನ ಹಿಂದೆ ಮಳೆ ನಿಂತಿತ್ತು. ಈಗ ಸ್ವಲ್ಪ ಬಿಸಿಲು ಬಂದಿದೆ. ಅದರ ಖುಷಿಯಲ್ಲಿ ಆ ನವಿಲು ಆಚೆ ಈಚೆ ಎಲ್ಲ ಓಡಾಡ್ತಾ ಉಂಟು. ನಾನು ಕೂಡ ಅದನ್ನು ಹಿಂಬಾಲಿಸಿಕೊಂಡೇ ಹೋಗ್ತಾ ಇದ್ದೇನೆ. ನೋಡಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಕೆಲವಾರು ನವಿಲುಗಳ ಹಿಂಡೆ ಕಾಣ್ತಾ ಇರ್ಬೋದು ನಿಮಗೆ. ಆ ಉದ್ದವಾದ ಗರಿ ನೋಡೋದೇ ಭಾಳ ಚಂದ. ಅದು ಬಿಡಿಸಿದ್ರಂತೂ ಇನ್ನೂ ಚಂದ ಕಾಣ್ತದೆ. ನಾನು ಕೂಡ ಕಾಯ್ತಾ ಇದ್ದೇನೆ ನೋಡಿ ಅದರ ಹಿಂಡುಗಳು ಎಷ್ಟು ಬಂದು ನಿಂತಿದೆ ಅಂತ. ಎಲ್ಲ ಹೆಣ್ಣು ನವಿಲು, ಗಂಡು ನವಿಲು ಕೂಡ ಉಂಟು, ಸಣ್ಣ ಮರಿ. ಇದೊಂದು ಮಾತ್ರ ಭಾಳ ದೊಡ್ಡದಾದ ನವಿಲು. ಓ ನೋಡಿ, ಅದರ ಗರಿಯನ್ನು ಬಿಡಿಸಿತು, ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ. ಆ ಗರಿಯನ್ನು ಬಿಡಿಸಿದಾಗ ಇನ್ನೇನು ಅದು ಕುಣಿಲಿಕ್ಕೆ ಶುರು ಮಾಡ್ತದೆ ನೋಡಿ. ಅದರ ಸಂಗಾತಿಯನ್ನು ನೋಡಿ ಎಷ್ಟು ಚಂದದಲ್ಲಿ ಅದು ಆ ಗರಿಗಳನ್ನೆಲ್ಲ ಅಲ್ಲಾಡಿಸಿಕೊಂಡು ಬಿಡಿಸಿಕೊಂಡು ನಿಂತಿದೆ. ಭಾಳ ಅಪರೂಪದ ಒಂದು ದೃಶ್ಯ. ಯಾಕಂದರೆ ಯಾವ ಕೂಡ ಅದನ್ನು ಕಾಯ್ಕೊಂಡು ನಿಂತ್ಕೊಂಡಿದ್ರೆ ಅದು ಖಂಡಿತವಾಗಲೂ ಬಿಡಿಸ್ತಾನೆ ಇರಲಿಲ್ಲ. ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೇನೆ ಅಂತ ಹೇಳಿ ಅದು ಬಿಡಿಸ್ಕೊಂಡು ಕುಣಿತಾ ಉಂಟು. ಆದರೆ ಅದರ ಹಿಂಬದಿಗೆ ಮಾತ್ರ ಕಾಣಿಸ್ತಾ ಉಂಟು. ಮುಂದೆ ತಿರುಗಿದ್ರೆ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಅದು ಎಷ್ಟು ರೀತಿಯಾಗಿ ಅದು ಆ ಗರಿಯನ್ನು ಬಿಡಿಸಿ ನಲಿತಾ ಉಂಟು. ಆ ಸಂಗಾತಿಗಳೆಲ್ಲ ಅಕ್ಕಪಕ್ಕನೇ ನಿಂತಿದ್ದಾವೆ. ಹಿಂಬದಿಯಾದರೂ ಕೂಡ ಭಾಳ ಚಂದ ಕಾಣ್ತಾ ಉಂಟು ನೋಡಿ. ಈಗ ಅದು ಮುಂದೆ ತಿರುಗಿತ್ತು. ಆ ಮರದ ಎಡೆಯಲ್ಲಿ ಅದು ಎಷ್ಟು ಚಂದ ಕಾಣ್ತದೆ ಅಂತಂದರೆ ಅಷ್ಟು ಚಂದ ಕಾಣ್ತಾ ಇತ್ತು. ಬಹಳ ಅಪರೂಪವಾದ ಒಂದು ದೃಶ್ಯ ಸೆರೆ ಹಿಡಿಲಿಕ್ಕೆ ಸಿಕ್ಕಿತು ನನಗೆ. ಒಂದು ಸಣ್ಣ ವಿಡಿಯೋ ಮಾಡಿ ಈ ಮುಂಗಾರು ಮಳೆಯ ಒಂದು
ಸೌಂದರ್ಯವನ್ನು ನಿಮಗೂ ಕೂಡ ತೋರಿಸುವ ಅಂತ ಅನಿಸಿತ್ತು. ಅದಕ್ಕಾಗಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ನೋಡಿ, ಹಾಗೆ ಅದು ಮುಂದಕ್ಕೆ ಓಡಿಕೊಂಡು ಹೋಗ್ತಾ ಉಂಟು. ಆ ಮಳೆ ಬಂದು ನಿಂತಾಗ, ಸ್ವಲ್ಪ ಬಿಸಿಲು ಬಂದಾಗ ಅದಕ್ಕೆ ಬಹಳ ಆನಂದ ಆಗ್ತದಂತೆ. ಮಳೆಗಾಲ ಬಂದಾಗ ಮಾತ್ರ ಇಲ್ಲಿಗೆ ಬರ್ತವೆ. ಬೇಸಿಗೆಗಾಲ ಇದ್ದಾಗ ಎಲ್ಲೆಲ್ಲೋ ಆಹಾರ ಹುಡುಕಿಕೊಂಡು ಬೆಳೆ ಬೆಳೆದ ಜಾಗಕ್ಕೆಲ್ಲ ಹೋಗ್ತವೆ. ಭತ್ತದ ಗದ್ದೆ ಅಲ್ಲೆಲ್ಲ ಹೋಗಿ ಆ ಬೀಜಗಳನ್ನೆಲ್ಲ ತಿಂತದೆ. ನೋಡಿ, ಎಷ್ಟು ದೊಡ್ಡದಾದ ಒಂದು ರೆಕ್ಕೆಯನ್ನು ಬಿಡಿಸಿ ಆ ಸೌಂದರ್ಯದಲ್ಲಿ ಕುಣಿತಾ ಉಂಟು ನೋಡಿ ಅದು. ಅಲ್ಲಿ ಕೂಡ ಒಂದು ಹೆಣ್ಣು ನವಿಲು ಅದರ ಬದಿಯಲ್ಲೇ ಉಂಟು. ಹಾಗೆ ಅದು ಮುಚ್ಚಲೂಬಹುದು. ನೋಡಿ, ಅದರ ಸೌಂದರ್ಯ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ಆ ರೆಕ್ಕೆಯನ್ನೆಲ್ಲ ಮಡಚಿಬಿಡ್ತು. ಹಾಗೆ ನಡ್ಕೊಂಡು ಹೋಗ್ತಾ ಉಂಟು ನೋಡಿ ಅದು ಮುಂದೆ. ಎಷ್ಟು ದೊಡ್ಡದಾದ ನವಿಲು, ಅದರ ಆ ಹಿಂದೆ ಅಷ್ಟು ಉದ್ದದ ಪುಕ್ಕ ನೋಡಿ. ಅದು ಈಗ ಹೋಗಿ ಆ ಕಾಂಪೌಂಡಿನ ಮೇಲೆ ಕೂತಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಉಂಟು. ಎಲ್ಲಿಗೆ ಹೋಗ್ತು ಅಂತ ಗೊತ್ತಿಲ್ಲ. ಕೆಳಗೆ ಹಾರಿತು. ಎದುರು ಬದಿ ಕಾಡು, ಬಹುಶಃ ಅದು ಕಾಡಿನ ಒಳಗೆ ಹೋಗ್ಬೋದು. ನಡ್ಕೊಂಡು ಹೋಗ್ತಾ ಉಂಟು ನೋಡಿ. ಸುಮಾರು 7-8 ಫೀಟು ಉದ್ದ ಉಂಟದು. ಎಷ್ಟು ಚಂದದ ನಡಿಗೆ, ನವಿಲಿನ ನಡಿಗೆ. ಹಾಗೆ ಆ ದಂಡೆ ಮೇಲೆ ಹೋಗಿ ಕೂತಿತು. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಣ್ಣ ವಿಡಿಯೋ ನಿಮಗೆ ಖುಷಿಯಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಖುಷಿಯಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ಶ್ರೀರಕ್ಷೆ. ಮತ್ತೆ ಕೂಡ ಮೋಡ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮಳೆ ಬರುವ ಹಾಗೆ ಕಾಣ್ತಾ ಉಂಟು. ಪಶ್ಚಿಮ ದಿಕ್ಕು. ನಮ್ಮ ಈ ತೋಟ ದಾಟಿದರೆ ಆ ಕಡೆ ಸಮುದ್ರ. ಆ ಸಮುದ್ರದ ಮೇಲೆ ಭಾಳಷ್ಟು ಮೋಡ ಆಗಿದೆ. ಮತ್ತೆ ಕೂಡ ಮಳೆ ಬರುವ ಲಕ್ಷಣ ತುಂಬ ಉಂಟು. ಮುಂಗಾರು ಮಳೆ ಶುರುವಾಗಿದೆ. ಇವತ್ತು 5ನೇ ತಾರೀಕು. ನೋಡಿ, ಗಾಳಿ ಬೀಸಲಿಕ್ಕೆ ಶುರುವಾಯಿತು. ಮಳೆನೂ ಬರ್ಬೋದು. ಸಣ್ಣದಾದ ಮಳೆ ಹನಿಲಿಕ್ಕೆ ಶುರುವಾಯಿತು. ಮುಂಗಾರು ಮಳೆ ನೋಡೋದಕ್ಕೆ ಬಹಳ ಚಂದ. ಆ ಗಿಡಗಳಿಗೆಲ್ಲ ಎಷ್ಟು ಖುಷಿ ಆಗ್ತಾ ಉಂಟು. ಬೇಸಿಗೆಯಲ್ಲಿ ಬೆಂದು ಬಿಸಿಲಿನ ತಾಪ ತಾಳಲಾರದೆ ಇದ್ದು ಈ ಮರಗಳೆಲ್ಲ ನೋಡಿ. ಈಗಾಗಲೇ ದಟ್ಟವಾದ ಮೋಡ, ಮಳೆ ಹನಿಲಿಕ್ಕೆ ಶುರುವಾಯಿತು. ಜೋರಾದ ಮಳೆ ಬರಲಿಕ್ಕೆ ಶುರುವಾಯಿತು. ನೋಡಿ ಎಷ್ಟು ಜೋರಾಗಿ ಬಂತು. ಬೆಳಿಗ್ಗೆ 7 ಗಂಟೆಗೆ ಹೇಗೆ ಬರ್ತಿತ್ತು ಹಾಗೆ ಈಗ ಕೂಡ 9 ಗಂಟೆಗೆ ಮತ್ತೆ ಪುನಃ ಮಳೆ ಜೋರಾಗಿ ಸುರಿಲಿಕ್ಕೆ ಶುರುವಾಯಿತು. ಮೊದಲ ಮುಂಗಾರು ಮಳೆ. ಇನ್ನೊಂದು 2-3 ತಿಂಗಳು ಹೀಗೆ ಮಳೆ ಬರ್ತದೆ ಸ್ನೇಹಿತರೆ. ವಿಡಿಯೋ ನೋಡ್ತಾ ಇರಿ, ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಬೇರೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಮಳೆಯನ್ನು ಆನಂದಿಸೋಣ. ನೋಡಿ, ಕಾಡೆಲ್ಲ ಎಷ್ಟು
ಒಂದೇ ಒಂದು ಮಳೆ ಬರಲಿಕ್ಕೆ ಶುರುವಾದ ಮೇಲೆ ಹಚ್ಚ ಹಸಿರಾಗಿ ಅದು ಕಂಗೊಳಿಸಲಿಕ್ಕೆ ಶುರುವಾಗ್ತದೆ. ಸಣ್ಣ ಸಣ್ಣ ತೊರೆಗಳು, ಆ ನೀರಿನ ಹರಿವು ನೋಡದೆ ಮಳೆಗಾಲದಲ್ಲಿ ಬಹಳ ಚಂದ. ಹಸಿರು ಇರಲಿ, ಉಸಿರು ಉಳಿಯಲಿ. ಗಿಡ ಮರಗಳನ್ನು ಆದಷ್ಟು ಬೆಳೆಸೋಣ ಸ್ನೇಹಿತರೆ. ಶುದ್ಧವಾದ ಗಾಳಿ ಇಲ್ಲದೆ ಇದ್ದರೆ ಜೀವರಾಶಿಗಳು ಬದುಕೋದು ಬಹಳ ಕಷ್ಟ. ನೋಡಿ, ಆ ಹೆಣ್ಣು ನವಿಲು ಕೂಡ ಅಲ್ಲಿ ಇಲ್ಲಿ ತಿರುಗಾಡ್ತಾ ಉಂಟು. 5 ನಿಮಿಷ ಮಳೆ ನಿಲ್ತದೆ, ಮತ್ತೆ ಬರ್ತದೆ, ಹಾಗೆ ಬರ್ತಾನೇ ಇರ್ತದೆ. ಇನ್ನು ನೋಡಿ, ಮೇಲಿಂದ ನೀರಿಳಿತಾ ಉಂಟು.